ರೀಸೆಂಟಾಗಿ ಮಲಯಾಳಂ ಇಂಡಸ್ಟ್ರಿ ಕಡೆ ಒಂದು ಹಾರರ್ ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಮೂವಿ ರಿಲೀಸ್ ಆಗೈತಿ. ಸೊ ಈ ಮೂವಿನ ರಾತ್ರಿ 12 ಗಂಟೆಗೆ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟಿಂಗ್ 10 ನಿಮಿಷದೊಳಗೆ ನಂದು ಹರಿದು 12 ಆತು. ಸೊ ಮೂವಿ ಹೆಸರು ಡೈಸ್ ಏರಿಯಾ ಅಂತಂತೇಳಿ, ಡೈರೆಕ್ಟೆಡ್ ಬೈ ರಾಹುಲ್ ಸದಾಸಿವನ್ ಅವರು. ಇವ್ರದ್ದೇನು ಇದೇ ಫಸ್ಟ್ ಮೂವಿ ಅಂತಲ್ಲ, ಹಿಂದೆ ಕೂಡ ಇವ್ರದ್ದು ಸೂಪರ್ ನ್ಯಾಚುರಲ್ ಹಾರರ್ ಮೇಲೆ ಮೂವಿ ತೆಗೆದಾರು. ಒಂದು ಬ್ರಹ್ಮಯುಗಂ ಅದ್ರೊಳಗೆ ಆಸ್ ವೆಲ್ ಆಸ್ ಭೂತಕಾಲಂ ಅಂತ ಐತಿ. ಇವ್ರದ್ದು ಬ್ರಹ್ಮಯುಗಂ ಮೂವಿ ನಂದು ಮೋಸ್ಟ್ ಫೇವ್ರೇಟ್ ಮೂವಿ. ಆಸ್ ವೆಲ್ ಆಸ್ ಮೂವಿ ಬಗ್ಗೆ ಹೇಳ್ಬೇಕಂತಂದ್ರೆ ಲೀಡ್ ಆಕ್ಟರ್ಸ್ ಒಳಗೆ ಪ್ರಣವ್ ಮೋಹನ್ ಲಾಲ್ ಹೋದಾರ. ಇದ್ರ ಹೋಗೋರ್ದು ಆ್ಯಕ್ಟಿಂಗ್ ನೋಡ್ರಿ ನೀವು, ಇಷ್ಟು ಇಂಟೆನ್ಸ್ಫುಲ್ ಆ್ಯಕ್ಟಿಂಗ್ ಮಾಡ್ಯಾರ. ಸೊ ನನಗೆ ಮಾತ್ರ ಭಾಳ ಲೈಕ್ ಆಯ್ತು. ಸೊ ಮೂವಿದು ಪ್ಲಸ್ ಪಾಯಿಂಟ್ ಅಂದ್ರೆ ಇದ್ರ ರನ್ ಟೈಮ್ 2 hours 1 minute ಐತಿ. ಸೊ ನಿಮ್ಗೆಲ್ಲಿ ಒಂದು ನಿಮಿಷನೂ ಬೋರ್ ಮಾಡಂಗಿಲ್ಲ ಮೂವಿ, ಅಷ್ಟು ಇಂಟೆನ್ಸ್ಫುಲ್ ಐತಿ ಮೂವಿ. ಆಮೇಲೆ ನಿಮಗೆಲ್ಲ ಅನ್ವಾಂಟೆಡ್ ಸೀನ್ಸ್ ನೋಡಕ್ಕೆ ಸಿಗಂಗಿಲ್ಲ, ಅನ್ವಾಂಟೆಡ್ ಸಾಂಗ್ಸ್ ಸಿಗಂಗಿಲ್ಲ. ಮೂವಿ ಅಷ್ಟು ಎಂಗೇಜಿಂಗ್ ಐತಿ. ಆಮೇಲೆ ಇದ್ರದ್ದು ಮೈನಸ್ ಅಂತಂದ್ರೆ ಇದ್ರದ್ದು ಕ್ಲೈಮ್ಯಾಕ್ಸ್ ಹಂಗೇನು ಅಷ್ಟು ವರ್ಕ್ ಆಗಲಿಲ್ಲ. ಯಾಕಂದ್ರೆ ಮೂವಿ ನಿಮ್ಗೆ ಅಷ್ಟು ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ಮಟನ್ ಅಷ್ಟು ನಿಮ್ಗೆ ಹುಕ್ ಮಾಡ್ದೈತಿ, ಅಷ್ಟು ಎಂಗೇಜಿಂಗ್ ಆಗಿರ್ತೈತಿ. ಬಟ್ ನೀವು ಕ್ಲೈಮ್ಯಾಕ್ಸ್ ಪೋರ್ಷನ್ ನೋಡಿದಾಗ ಅಷ್ಟೇ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಂಗಿಲ್ಲ. ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅದು ಕ್ಲೈಮ್ಯಾಕ್ಸ್ ಅಷ್ಟು. ಆಮೇಲೆ ಮೂವಿ ಜಿಯೋ ಹಾಟ್ಸ್ಟಾರ್ ಒಳಗೆ ಅವೈಲೇಬಲ್ ಐತಿ, ಕನ್ನಡ ಲ್ಯಾಂಗ್ವೇಜ್ ಒಳಗೆ ಅವೈಲೇಬಲ್ ಐತಿ, ಹೋಗಿ ನೋಡಿ. ಸೊ ನನ್ನ ಕಡೆಯಿಂದ 3.5 ಸ್ಟಾರ್ ರೇಟಿಂಗ್ ಕೊಡ್ದೇನೆ ಇದಕ್ಕೆ. ಸೊ ನಿಮಗೆ ಏನು ಅನಿಸುತ್ತೆ ಅಂತೇಳಿ ಮೂವಿ ನೋಡ್ಕೊಂಬಂದು ನೀವು ಕಮೆಂಟ್ ಮಾಡಿರಿ. ಸೊ ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.